ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಸಫ್ರಾನ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ ಅರ್ಜುನ ಮತ್ತು ಕರ್ಣ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಧನುರ್ಧಾರಿಯಾಗಿದ್ದರು ಅಂತ. ಕೆಲವರು ಹೇಳುತ್ತಾರೆ ಅರ್ಜುನ ಶ್ರೇಷ್ಠ ಅಂತ, ಕೆಲವರು ಹೇಳುತ್ತಾರೆ ಕರ್ಣ ಶ್ರೇಷ್ಠ ಅಂತ. ಆದರೆ ವೇದವ್ಯಾಸ ರಚಿಸಿದ ಮಹಾಭಾರತದಲ್ಲಿ ಇದರ ಬಗ್ಗೆ ಏನು ಉಲ್ಲೇಖವಿದೆ ಅಂತ ನೋಡೋಣ ಬನ್ನಿ. ನಾವು ನೋಡಿದ ಕೆಲವು ಮೂವಿಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ಕರ್ಣನೇ ಅರ್ಜುನನಕ್ಕಿಂತ ಶ್ರೇಷ್ಠ ಧನುರ್ಧಾರಿಯಾಗಿದ್ದ ಅಂತ ತೋರಿಸುತ್ತಾರೆ, ಹಾಗೂ ಮಹಾಭಾರತದ ಹೀರೋ ಕರ್ಣನೇ ಅಂತ ತೋರಿಸುತ್ತಾರೆ. ಆದರೆ ಇದೆಲ್ಲ ಶುದ್ಧ ಸುಳ್ಳು. ಮಹಾಭಾರತದಲ್ಲಿರುವ ನಿಜವಾದ ಕರ್ಣನ ಪಾತ್ರಕ್ಕಿಂತ ಸೀರಿಯಲ್ಗಳಲ್ಲಿ ಮತ್ತು ಮೂವಿಗಳಲ್ಲಿ ಅನೇಕ ಕಾದಂಬರಿಗಳಲ್ಲಿ ಕರ್ಣನ ಪಾತ್ರವನ್ನು ಅತಿಯಾಗಿ ವೈಭವೀಕರಿಸಲಾಗಿಗಿಂತ ಪಾಂಡವರು ಅತಿ ಹೆಚ್ಚಾಗಿ ಕಷ್ಟಗಳು ಮತ್ತು ಅವಮಾನಗಳನ್ನು ಎದುರಿಸಿರುತ್ತಾರೆ. ಕರ್ಣನು ಜನಿಸಿದಾಗ ಕುಂತಿಯು ಅವನನ್ನು ಗಂಗೆಯಲ್ಲಿ ತೇಲಿಬಿಡುತ್ತಾಳೆ. ಮುಂದೆ ಕರ್ಣನು ಅಧಿರಥ ಮತ್ತು ರಾಧಾನ ಕೈಗೆ ಸಿಗುತ್ತಾನೆ. ಅಧಿರಥನು ಭೀಷ್ಮ ಪಿತಾಮಹನ ಒಳ್ಳೆಯ ಮಿತ್ರನಾಗಿರುತ್ತಾನೆ. ಕರ್ಣನು ತನ್ನ ಬಾಲ್ಯದ ಜೀವನವನ್ನು ಸುಖಕರವಾಗಿಯೇ ಕಳೆಯುತ್ತಾನೆ. ಮುಂದೆ ಅವನು ಅಂಗರಾಜ್ಯದ ರಾಜನೂ ಆಗುತ್ತಾನೆ. ಆದರೆ ಪಾಂಡವರು ತಮ್ಮ ಇಡೀ ಅರ್ಧ ಜೀವನವನ್ನೇ ಕಾಡಿನಲ್ಲಿ ಮತ್ತು ವನವಾಸದಲ್ಲಿ ಕಳೆಯುತ್ತಾರೆ. ನೀವು ಕರ್ಣನ ಬಗ್ಗೆ ತಿಳಿದುಕೊಂಡಿರುವ 5 ಮಹಾನ್ ತಪ್ಪುಗಳು ಹೇಳುತ್ತೇನೆ ಕೇಳಿ ಸ್ನೇಹಿತರೆ. ಕರ್ಣನನ್ನು ಅನೇಕ ಬಾರಿ ಸೂತಪುತ್ರನೆಂದು ಅವಮಾನಿಸಲಾಗಿರುತ್ತದೆ. ಸೂತ ಎಂದರೆ ಕೆಳಗಿನ ಜಾತಿಯವನು ಎಂದರ್ಥಲ್ಲ. ಸೂತ ಎಂದರೆ ಬ್ರಾಹ್ಮಣ ಮಹಿಳೆ ಹಾಗೂ ಕ್ಷತ್ರಿಯ ಪುರುಷನಿಗೆ ಹುಟ್ಟಿರುವ ಮಕ್ಕಳಿಗೆ ಇವರಿಗೆ ಸಮಾಜದಲ್ಲಿ ಎಲ್ಲ ತರಹದ ವಿದ್ಯೆಗಳು ಮತ್ತು ಶಸ್ತ್ರಗಳು ಕಲಿಯುವ ಎಲ್ಲ ಅವಕಾಶಗಳಿದ್ದವು. ಕೆಲವರು ಹೇಳ್ತಾರೆ ಕರ್ಣ ಸೂತ ಪುತ್ರನೆಂಬ ಕಾರಣಕ್ಕೆ ಗುರು ದ್ರೋಣಾಚಾರ್ಯರು ಅವನಿಗೆ ವಿದ್ಯೆಯನ್ನು ಕಲಿಸಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಇದು ಶುದ್ಧ ಸುಳ್ಳು. ಕೌರವರು ಮತ್ತು ಪಾಂಡವರ ಜೊತೆ ಕರ್ಣನಿಗೂ ಸಹ ದ್ರೋಣಾಚಾರ್ಯರು ವಿದ್ಯೆಯನ್ನು ಕಲಿಸುತ್ತಾರೆ. ಮುಂದೆ ಗುರುಕುಲದಲ್ಲಿ ಭೀಮನ ಸಾಹಸ ಮತ್ತು ಶಕ್ತಿಯನ್ನು ನೋಡಿ ದುರ್ಯೋಧನನಿಗೆ ಹೊಟ್ಟೆಕಿಚ್ಚು ಪ್ರಾರಂಭವಾಗುತ್ತದೆ. ಅದೇ ರೀತಿ ಅರ್ಜುನನ ಸಾಹಸ ಮತ್ತು ಚಾಣಾಕ್ಷ ಪರಾಕ್ರಮವನ್ನು ನೋಡಿ ಕರ್ಣನಿಗೆ ಹೊಟ್ಟೆಕಿಚ್ಚು ಪ್ರಾರಂಭವಾಗುತ್ತದೆ. ಆಗ ಕರ್ಣನಿಗೆ ನಾನು ಅರ್ಜುನನಿಗಿಂತ ಮುಂದೆ ಹೋಗಬೇಕು ಹಾಗೂ ಅರ್ಜುನನಿಗಿಂತ ಶ್ರೇಷ್ಠನಾಗಬೇಕು ಅಂದರೆ ಬ್ರಹ್ಮಾಸ್ತ್ರ ವಿದ್ಯೆಯನ್ನು ಕಲಿಬೇಕು ಅಂತ ದ್ರೋಣರ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ನನಗೆ ಬ್ರಹ್ಮಾಸ್ತ್ರವನ್ನು ಕಲಿಸಿ ಅಂತ ಕೇಳಿಕೊಳ್ಳುತ್ತಾನೆ. ಆದರೆ ಗುರು ದ್ರೋಣಾಚಾರ್ಯರು ನಿರಾಕರಿಸುತ್ತಾರೆ. ಆವಾಗ ಕರ್ಣ ಬ್ರಹ್ಮಾಸ್ತ್ರ ವಿದ್ಯೆಯನ್ನು ಕಲಿಯಲು ಪರಶುರಾಮರ ಬಳಿ ಹೋಗ್ತಾನೆ. ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಪರಶುರಾಮರಿಂದ ವಿದ್ಯೆಯನ್ನು ಕಲಿಯುತ್ತಾನೆ. ಕೊನೆಗೆ ಸತ್ಯ ತಿಳಿದ ಪರಶುರಾಮರು ಕರ್ಣನಿಗೆ ಶಾಪವನ್ನು ಕೊಡುತ್ತಾರೆ. ನೋಡಿ, ಆಗಿನಿಂದಲೇ ಕರ್ಣನಿಗೆ ಅಹಂಕಾರ ಮತ್ತು ದ್ವೇಷ ಶುರುವಾಗುತ್ತದೆ. ಕೊನೆಯವರೆಗೂ ಅರ್ಜುನನಕ್ಕಿಂತ ನಾನೇ ಶ್ರೇಷ್ಠ, ನಾನೇ ಅರ್ಜುನನನ್ನು ಸಾಯಿಸುತ್ತೇನೆ ಎಂದು ಜಂಬವನ್ನು ಕೊಚ್ಚಿಕೊಳ್ಳುತ್ತಿರುತ್ತಾನೆ. ಕೆಲವರು ಹೇಳ್ತಾರೆ ದ್ರೌಪದಿಯ ಸ್ವಯಂವರದಲ್ಲಿ ದ್ರೌಪದಿಯು ಕರ್ಣನನ್ನು ಸೂತಪುತ್ರ ಎಂಬ ಕಾರಣಕ್ಕೆ ಅವನನ್ನು ತಿರಸ್ಕಾರ ಮಾಡುತ್ತಾಳೆ ಅಂತ ಹೇಳ್ತಾರೆ. ಆದರೆ ಯಾಕಂದರೆ ಶುದ್ಧ ಕರ್ಣ ಸ್ವಯಂವರದಲ್ಲಿ ಲಕ್ಷ್ಯಭೇದವನ್ನು ಭೇದಿಸಲಾಗದೆ ಸೋತಿರುತ್ತಾನೆ. ಆಗ ಅರ್ಜುನನು ಬ್ರಾಹ್ಮಣ ವೇಷದಲ್ಲಿ ಬಂದು ಲಕ್ಷ್ಯಭೇದವನ್ನು ಭೇದಿಸಿ ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆಲ್ಲುತ್ತಾನೆ. ಕ್ಷತ್ರಿಯರ ಕೈಯಲ್ಲೇ ಮಾಡಲಾಗದನ ಕೇವಲ ಒಬ್ಬ ಬ್ರಾಹ್ಮಣ ಗೆದ್ದನೆಲ್ಲ ಎಂಬ ಕಾರಣಕ್ಕೆ ದುರ್ಯೋಧನ ಕುಪಿತಗೊಂಡು ಎಲ್ಲ ಕ್ಷತ್ರಿಯ ರಾಜರಿಗೂ
ಪಾಂಡವರ ಮೇಲೆ ಯುದ್ಧ ಮಾಡಲು ಕ್ಷತ್ರಿಯ ರಾಜರು ಇಡುತ್ತಾನೆ. ಪಾಂಡವರ ಮೇಲೆ ಯುದ್ಧ ಪ್ರಾರಂಭ ಮಾಡುತ್ತಾರೆ. ಭೀಮನು ಎಲ್ಲ ಕ್ಷತ್ರಿಯ ರಾಜರನ್ನು ಹೊಡೆದುರುಳಿಸುತ್ತಾನೆ. ಅದೇ ರೀತಿ ದುರ್ಯೋಧನನನ್ನು ಹೊಡೆದುರುಳಿಸುತ್ತಾನೆ. ಆಗ ಮುಂದೆ ಅರ್ಜುನ ಮತ್ತು ಕರ್ಣರ ನಡುವೆ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ಕರ್ಣನು ಸೋತು ಓಡಿ ಹೋಗುತ್ತಾನೆ. ಕರ್ಣ, ದುರ್ಯೋಧನ, ಶಕುನಿ ಮತ್ತು ದುಶ್ಯಾಸನ ಇವರೆಲ್ಲರೂ ಸೇರಿ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಸಂಚು ರೂಪಿಸುತ್ತಾರೆ. ಆದರೆ ಪಾಂಡವರು ಅಲ್ಲಿಂದ ತಪ್ಪಿಸಿಕೊಂಡು ಹೋಗುತ್ತಾರೆ. ಕರ್ಣನ ನಿಜವಾದ ನೀಚ ರೂಪ ಮೋಸದ ಜೀವಾಮೃತವಿದೆ ನೋಡಿ. ಧರ್ಮರಾಯನು ತನ್ನ ಇಡೀ ರಾಜ್ಯವನ್ನು ಮತ್ತು ತನ್ನ 4 ಸಹೋದರರನ್ನು, ತನ್ನ ಪತ್ನಿಯಾದ ದ್ರೌಪದಿಯನ್ನು ಸಹ ಸೋಲುತ್ತಾನೆ. ನಂತರ ಕರ್ಣ ಹೇಳುತ್ತಾನೆ, ಆಕೆಯ ಜಡೆಯನ್ನು ಹಿಡಿದು ಎಳೆದುಕೊಂಡು ಬಾ ಅಂತ ದುಶ್ಯಾಸನಿಗೆ ಹೇಳುತ್ತಾನೆ. ಮುಂದೆ ಹೋಗಿ 5 ಗಂಡಂದ್ರನ್ನು ಮಾಡಿಕೊಂಡವಳು ಇವಳು ಹೆಣ್ಣಲ್ಲ, ಇವಳು ವೇಶ್ಯೆ ಅಂತ ಹೇಳ್ತಾನೆ. ಮುಂದೆ ಹೋಗಿ ಇವಳ ಮೈಮೇಲೆ ಬಟ್ಟೆ ಇದ್ದರೂ ಅಷ್ಟೇ, ಇವಳು ಬೆತ್ತಲೆ ಆದರೂ ಅಷ್ಟೇ ಅಂತ ನೋಡಿ ಹೇಳಿದ್ದಾರೆ. ಇಂಥವನನ್ನು ಅರ್ಜುನನ ಜೊತೆ ಸಮನಾಗಿ ಹೋಲಿಸುತ್ತಾರೆ ನೋಡಿ. ಇಂಥವನನ್ನು ಕೆಲವರು ವಿಶ್ವದ ಶ್ರೇಷ್ಠ ಧನುರ್ಧಾರಿ ಅಂತ ಹೇಳ್ತಾರೆ, ಕೆಲವರು ನಮ್ಮ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ. ಹೇಳೋಕ್ಕೂ ಮುಂಚೆ ನೀವು ಒಂದ್ಸಾರಿ ಮಹಾಭಾರತ ನೋಡಿದವರು ಬ್ರಹ್ಮ ವಿಷ್ಣು ಶಿವನಿಗಿಂತ ಇವನೇ ಶಕ್ತಿಶಾಲಿ ಕೇವಲ ತಮ್ಮ ಯೂಟ್ಯೂಬ್ ಚಾನಲ್ ಲೈಕ್ಸ್ ಮತ್ತು ವ್ಯೂಸ್ಗೋಸ್ಕರ ಸುಳ್ಳನ್ನು ಹೇಳಿ ಜನರಿಗೆ ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ. ಮುಂದೆ ನೋಡಿ ಸ್ನೇಹಿತರೆ, ಪಾಂಡವರು ವನವಾಸದಲ್ಲಿದ್ದಾಗ ದುರ್ಯೋಧನ, ಕರ್ಣ ಮತ್ತು ಶಕುನಿ 3 ಜನ ಸೇರಿ ಸಂಚು ರೂಪಿಸ್ತಾರೆ. ಏನೆಂದರೆ ಪಾಂಡವರ ಹತ್ರ ಹೋಗಿ ಅವರನ್ನು ಹೀಯಾಳಿಸುವ ಸಲುವಾಗಿ ಮತ್ತು ಅವಮಾನ ಮಾಡುವ ಸಲುವಾಗಿ ಕಾಡಿಗೆ ಹೋಗುತ್ತಾರೆ. ಮಧ್ಯದಲ್ಲಿ ಕಾಡಿನಲ್ಲಿ ಇವರಿಗೆ ಗಂಧರ್ವ ಜೊತೆ ಜಗಳವಾಗುತ್ತದೆ. ಆ ಜಗಳವು ಮುಂದೆ ಯುದ್ಧಕ್ಕೆ ತಿರುಗುತ್ತದೆ. ಗಂಧರ್ವರು ಮತ್ತು ಕೌರವರ ನಡುವೆ ಯುದ್ಧವಾಗುತ್ತದೆ. ಯುದ್ಧದಲ್ಲಿ ಕೌರವರು ಸೋಲುತ್ತಾರೆ. ಕರ್ಣನು ಅಲ್ಲಿಂದ ಓಡಿ ಹೋಗುತ್ತಾನೆ. ಓಡಿ ಹೋದ ನಂತರ ಗಂಧರ್ವರು ದುರ್ಯೋಧನನ್ನು ಬಂಧಿಸುತ್ತಾರೆ. ಮುಂದೆ ಈ ವಿಷಯವು ಧರ್ಮರಾಯನಿಗೆ ತಿಳಿಯುತ್ತದೆ. ಧರ್ಮರಾಯನು ಅರ್ಜುನನಿಗೆ ಹೇಳ್ತಾನೆ, ಹೋಗಿ ಗಂಧರ್ವರ ಜೊತೆ ಯುದ್ಧ ಮಾಡಿ ಕೌರವರನ್ನು ಬಿಡುಗಡೆಗೊಳಿಸು ಅಂತ ಹೇಳ್ತಾನೆ. ಆಗ ಅರ್ಜುನನು ಗಂಧರ್ವರ ಜೊತೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ದುರ್ಯೋಧನ ಹಾಗೂ ಕೌರವರನ್ನು ಬಿಡುಗಡೆಗೊಳಿಸುತ್ತಾನೆ. ಇದಾದ ನಂತರ ಪಾಂಡವರ ಅಜ್ಞಾತವಾಸ ಮುಗಿಯುವ ಸಮಯದಲ್ಲಿ ಪಾಂಡವರು ವಿರಾಟ ರಾಜನ ಆಸ್ಥಾನದಲ್ಲಿದ್ದಾರಂತ ಕೌರವರಿಗೆ ಗೊತ್ತಾಗುತ್ತದೆ. ಆವಾಗ ಪಾಂಡವರ ಅಜ್ಞಾತವಾಸವನ್ನು ನಷ್ಟ ಮಾಡುವ ಸಲುವಾಗಿ ಕೌರವರು ವಿರಾಟ ರಾಜನ ಮೇಲೆ ಯುದ್ಧ ಮಾಡುತ್ತಾರೆ. ಆ ಯುದ್ಧದಲ್ಲಿ ಅರ್ಜುನನು ಭೀಷ್ಮ, ದುರ್ಯೋಧನ, ಅಶ್ವತ್ಥಾಮ, ದ್ರೋಣ, ಕೃಪಾಚಾರ್ಯ ಹಾಗೂ ದುಶ್ಯಾಸನನನ್ನು ಏಕಾಂಗಿಯಾಗಿ ಸೋಲಿಸುತ್ತಾನೆ. ಕರ್ಣನು ಅರ್ಜುನನ ವಿರುದ್ಧ ಸೋತು 2 ಬಾರಿ ಓಡಿ ಹೋಗುತ್ತಾನೆ. ನೋಡಿ, ಇವಾಗ ಗೊತ್ತಾಗುತ್ತೆ ಯಾರು ಶ್ರೇಷ್ಠ ಧನುರ್ಧಾರಿಯಾಗಿದ್ದರು ಅಂತ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಚಕ್ರವ್ಯೂಹದಲ್ಲಿ 6 ಮಹಾರಥಿಯೊಂದಿಗೆ ಏಕಾಂಗಿಯಾಗಿ ಯುದ್ಧ ಮಾಡುತ್ತಾನೆ. ಆ ಯುದ್ಧದಲ್ಲಿ ಅಭಿಮನ್ಯು ಕರ್ಣನನ್ನು 2 ಬಾರಿ ಸೋಲಿಸುತ್ತಾನೆ. ಕೊನೆಗೆ ಅಭಿಮನ್ಯು ನಿಶಸ್ತ್ರನಾದಾಗ 6 ಮಹಾರಥಿಯರು ಸೇರಿ ಅಭಿಮನ್ಯುವನ್ನು ಮೋಸದಿಂದ ಕೊಲ್ಲುತ್ತಾರೆ. ಮುಂದೆ ಕರ್ಣ ಭೀಮನ ಜೊತೆನೂ ಸೋಲುತ್ತಾನೆ. ಹಾಗೆ ಸತ್ಯಕಿ ವಿರುದ್ಧನೂ ಸೋಲುತ್ತಾನೆ. ಕೊನೆಗೆ ಅರ್ಜುನನಿಂದ ಕೊಲ್ಲಲ್ಪಡುತ್ತಾನೆ. ಕೆಲವರು ಹೇಳ್ತಾರೆ, ಕರ್ಣನ ರಥದ ಚಕ್ರವು ಭೂಮಿಯಲ್ಲಿ ಸಿಕ್ಕಿಬಿದ್ದಾಗ ಅರ್ಜುನನು ಕರ್ಣನನ್ನು ಕೊಲ್ಲುತ್ತಾನೆ ಅಂತ ಹೇಳ್ತಾರೆ. ಇದು ಸಹ ಶುದ್ಧ ಸುಳ್ಳು.
ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಸಿಕ್ಕಾಕೊಂಡಿದ್ದು ನಿಜ. ಆದರೆ ಕರ್ಣ ಮತ್ತು ಅರ್ಜುನರು ಭೂಮಿ ಮೇಲೆ ನಿಂತು ಯುದ್ಧ ಮಾಡುತ್ತಾರೆ. ಕೊನೆಗೆ ಅರ್ಜುನ ಅಂಜಲಿಕಾಸ್ತ್ರದಿಂದ ಕರ್ಣನ ರುಂಡ ತೆಗೆಯುತ್ತಾನೆ. ಇತ್ತೀಚೆಗೆ ಬಂದ ಕಲ್ಕಿ ಮೂವಿಯನ್ನು ನೀವು ನೋಡಿರಬಹುದು. ಅದರಲ್ಲಿ ಒಂದು ಸೀನ್ ಇದೆ. ಅದರಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನಾನು ಹೊಡೆದ ಬಾಣದಿಂದ ಕರ್ಣನ ರಥವು 8 ರಿಂದ 10 ಇಂಚು ಹಿಂದೆ ಹೋಗುತ್ತಿದೆ. ಕರ್ಣ ಹೊಡೆದ ಬಾಣದಿಂದ ನನ್ನ ರಥವು 2 ರಿಂದ 3 ಇಂಚು ಹಿಂದೆ ಸರಿಯುತ್ತದೆ. ನೋಡು ಯಾರು ಶ್ರೇಷ್ಠರು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ರಥದ ಬಾವುಟದಲ್ಲಿ ಹನುಮಂತನಿದ್ದಾನೆ. ನಿನ್ನ ರಥದ ಸಾರಥಿಯು ಸ್ವಯಂ ನಾನು ಇರುವಾಗ ನಿನ್ನ ರಥವು 2 ರಿಂದ 3 ಇಂಚು ಹಿಂದೆ ಸರಿಯುತ್ತದೆ. ನೋಡು ಅವನ ಶಕ್ತಿ ಎಷ್ಟು ಅಂತ ಕೃಷ್ಣ ಅರ್ಜುನಿಗೆ ಹೇಳುತ್ತಾನೆ. ಇದು ಸಹ ಶುದ್ಧ ಸುಳ್ಳು. ಇದು ಮಹಾಭಾರತದಲ್ಲಿ ಎಲ್ಲೂ ಉಲ್ಲೇಖವಾಗಿಲ್ಲ. ಕೆಲವರು ಹೇಳ್ತಾರೆ ಕೃಷ್ಣನಿಂದ ಅರ್ಜುನ ಗೆಲ್ಲುತ್ತಿದ್ದ ಅಂತ. ಆದರೆ ದ್ರೌಪದಿಯ ಸ್ವಯಂವರ ಯುದ್ಧದಲ್ಲಿ ಕೃಷ್ಣ ಇರಲಿಲ್ಲ. ಗಂಧರ್ವ ಯುದ್ಧದಲ್ಲಿ ಕೃಷ್ಣ ಇರಲಿಲ್ಲ. ವಿರಾಟ ಯುದ್ಧದಲ್ಲಿ ಕೃಷ್ಣ ಇರಲಿಲ್ಲ. ಇಷ್ಟರ ಮೇಲೆಯೇ ಗೊತ್ತಾಗುತ್ತದೆ ಯಾರು ಶ್ರೇಷ್ಠ ಧನುರ್ಧಾರಿಗಳು ಅಂತ. ನೋಡಿ ಸ್ನೇಹಿತರೆ, ಇದನ್ನೆಲ್ಲ ನಾನು ಹೇಳ್ತಾ ಇಲ್ಲ. ಇದು ವೇದವ್ಯಾಸ ರಚಿತ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ನಿಮಗೂ ಸಹ ಸತ್ಯ ತಿಳಿಬೇಕಾದರೆ ಖಂಡಿತವಾಗಿಯೂ ವೇದವ್ಯಾಸ ರಚಿತ ಮಹಾಭಾರತ ಓದಿ. ಎಲ್ಲರೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಒತ್ತಿ.